ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಕುಸುಬ್ಲಕ್ಕಿಯಲ್ಲಿ ಪುಟ್ಟು ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ. ಪುಟ್ಟು ಅಂದರೆ ಕೇರಳದವ್ರು ಮಾಡ್ತಾರಲ್ಲ, ಆ ಪುಟ್ಟು. ಅವರು ರೈಸಲ್ಲಿ ಮಾಡ್ತಾರೆ. ನಾನಿವತ್ತು ಕುಸುಬ್ಲಕ್ಕಿಯಲ್ಲಿ ಪುಡಿ ಮಾಡ್ಬಿಟ್ಟು ಬೇಗನೆ ಮಾಡ್ಬೋದು. ನೀವು ನನ್ನ ವಿಡಿಯೋ ನೋಡಿ, ನೀವು ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನಿವತ್ತು ಕುಸುಬ್ಲಕ್ಕಿ ಪುಟ್ಟು ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಕೆಂಪು ಕುಸುಬ್ಲಕ್ಕಿ. ನಿಮಗೆ ಕೆಂಪು ಸಿಕ್ಕಲಿಲ್ಲ ಅಂದರೆ ವೈಟ್ ತೊಗೊಬೋದು. ಅದನ್ನು 3-4 ಸಲ ತೊಳೆದು ನಾನೊಂದು 6-7 ಗಂಟೆ ನೆನೆಸಿಟ್ಟೆ. ನೆನೆಸಿದಾದ್ಮೇಲೆ ನೀರು ಫುಲ್ ಡ್ರೈನ್ ಮಾಡಿದ್ದೀನಿ ನೋಡಿ. ಈ ಥರ ಬರುತ್ತೆ. ನಾನು ಫೋಟೋದಲ್ಲಿ ಇದರ ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಬರುತ್ತೆ. ಡ್ರೈನ್ ಮಾಡಿರೋ ಅಕ್ಕಿ ಇದು. ಇದನ್ನು ನಾನು ಚೆನ್ನಾಗಿ ಪುಡಿ ಮಾಡಿದೆ. ಪುಡಿ ಮಾಡಿಬಿಟ್ಟು ನೋಡಿದಾಗ ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಮೊದಲು ನಾನು ಅಕ್ಕಿಯಲ್ಲಿ ಉಪ್ಪು ಹಾಕಿದ್ದೆ. ಆಮೇಲೆ ತಿರ್ಗಾ ನೋಡಿದ್ರೆ ಕಮ್ಮಿ ಇತ್ತು. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಂಗೆ ಚಿಮುಕ್ಸಿ ನಾನು ಇನ್ನೊಂದ್ಸಲ ಕಲಿಸ್ದೆ. ಸ್ವಲ್ಪ ಒಂಥರ ರವೆ ರವೆ ಇತ್ತು ಅಕ್ಕಿ. ಪುಡಿ ಮಾಡಿದ್ದು ಮೊದಲಿದ್ದು. ಅದು ಫುಲ್ ಪೌಡ್ರ್ ಮಾಡಬೇಕು. ಒಂಚೂರು ರವೆ ರವೆ ಥರ ಇರಬಾರ್ದು. ಚೆನ್ನಾಗಿ ಪುಡಿ ಆಗಲಿ, ನುಣ್ಣಗಾಗಲಿ, ಅದನ್ನು ಪ್ರಾಬ್ಲಮ್. ಅವಾಗ ಚೆನ್ನಾಗಿ ಬರುತ್ತೆ ಇದು. ನಾನು ಚೆನ್ನಾಗಿ ಪುಡಿ ಮಾಡಿಬಿಡ್ತೀನಿ. ಇದು ನೋಡಿ, ಉಂಡೆ ಮಾಡಿದಾಗ ಈ ಥರ ಬರುತ್ತೆ. ಬಿಟ್ಟರೆ ಹಂಗೆ ಪುಡಿ ಮಾಡಿ ಚೆನ್ನಾಗಿ ಇದು ಮಾಡಿಬಿಡಿ. ಪೌಡ್ರ್ ಫುಲ್ ಆಗಲಿ, ನೋ ಪ್ರಾಬ್ಲಮ್. ಆವಾಗ ಪುಟ್ಟು ಚೆನ್ನಾಗಿ ಬರುತ್ತೆ. ಇದು ಆ್ಯಕ್ಚುಲಿ ಎಲ್ಲರೂ ಹಸಿ ಅಕ್ಕಿಯಲ್ಲಿ ಹುರಿದ್ಬಿಟ್ಟು ಸ್ವಲ್ಪ ಹಂಗಂಗೆ ಜಾಸ್ತಿ ನುಣ್ಣಗೆ ಪುಡಿ ಮಾಡ್ದಿರ ಮಾಡ್ತಾರೆ. ಬಟ್ ನಾನಿಲ್ಲಿ ಕುಸುಬ್ಲಕ್ಕಿಯಲ್ಲಿ ಮಾಡೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೂ ಸಾಫ್ಟಾಗೂ ಇರುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ಆಮೇಲೆ ಇದನ್ನು ನಾನು ತಗೊಂಡಿರೋದು ಕುಕ್ಕರ್ ಮೇಲೆ ಇರೋದು ಪುಟ್ಟು ಮಾಡೋ ಈ ಥರ ಇದು. ಈ ಕುಕ್ಕರಲ್ಲಿ ನೀರಿಟ್ಬಿಟ್ಟು ಆಮೇಲೆ ನೀವು ಅದ್ರ ಮೇಲೆ ಈ ಪುಟ್ಟು ಮಾಡೋದನ್ನ ಇಡಬೇಕು. ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಪುಟ್ಟು ಮಾಡಿರೋರಾದರೆ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ. ಈ ಥರ ಮೊದಲು ತೆಂಗಿನಕಾಯಿ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ತಿರ್ಗಾ ಒಂದು ಇಡೀ ಇದು ಹಾಕ್ಬಿಟ್ಟು ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ನಾನು ಈ ವಿಡಿಯೋಲಿ ತೋರಿಸ್ತೀನಲ್ಲ, ಅದೇ ಥರ. ಇದು ನಿಮಗೆ ಈ ಥರ ಕುಕ್ಕರ್ ಮೇಲೆ ಇಡೋದು ಪುಟ್ಟಂದು ಅದು ತೊಗೊಬೋದು. ಇಲ್ಲ ಅಂದರೆ ನೀವು ಬೇರೆ ಫುಲ್ ಸೆಟ್ಟೇ ಸಿಗುತ್ತೆ ನಿಮಗೆ. ಆ ಸೆಟ್ ತೊಗೊಂಡ್ರು ಆ ಸೆಟ್ ಪಾತ್ರೆ ಇರುತ್ತಲ್ಲ, ಆ ಪಾತ್ರೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಈ ಪುಟ್ಟಂದು ನಾನಿವಾಗ ತೋರಿಸಿ ಇದಕ್ಕೆ ನೋಡಿ, ಯಾವ ಹೋಲ್ ಇರೋದು ಹಾಕೋದು ಮರಿಲೇಬಾರ್ದು. ಅದು ಮೇಯ್ನ್. ಅದು ಮರೆತು ನೀವು ಪೌಡ್ರ್ ಹಾಕಿದ್ರೆ, ಯಾರೋ ಒಬ್ರು ಹಂಗೆ ಮಾಡಿದ್ರಂತೆ. ಅದು ಮರೆತುಬಿಟ್ಟು ಹಂಗೆ ಬರೀ ಪೌಡ್ರ್ ಹಾಕಿ ಕೊನೆಯಲ್ಲಿ ಪುಟ್ಟು ತೆಗಿಯೋಕೆ ಪುಟ್ಟು ಫುಲ್ ನೀರಲ್ಲಿ ಆಗ್ಬಿಟ್ಟಿತ್ತಂತೆ. ಅದಕ್ಕೋಸ್ಕರ ಅದನ್ನು ಮರಿದಿರ ಮೊದಲು ತೆಂಗಿನಕಾಯಿ ಹಾಕಬೇಕು. ಆಮೇಲೆ ಪೌಡ್ರು ನೋಡಿ, ನಾನು ತೋರಿಸ್ತಾ ಇದ್ದೆ. ಒಂದು ಇಡೀ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಆಮೇಲೆ ಅದ್ರ ಮೇಲೆ ತಿರ್ಗಾ ತೆಂಗಿನಕಾಯಿ ಹಾಕಬೇಕು. ಹಾಕ್ಬಿಟ್ಟು ತಿರ್ಗಾ ಪೌಡ್ರು, ಈ ಥರ ಪೌಡ್ರ್ ಹಾಕ್ಬಿಟ್ಟು ಇನ್ನೊಂದ್ಸಲ ತೆಂಗಿನಕಾಯಿ ಹಾಕೋದು. ಆ ಥರ ಒಂದು ಇದರಲ್ಲಿ ನಂಗೆ ಒಂದು 4-5 ಪೀಸಸ್ ಬರುತ್ತೆ. ನಿಮ್ಮ ಹತ್ರ ಇನ್ನೂ ದೊಡ್ಡದಿದ್ದರೆ ದೊಡ್ಡದಾದರೂ ಪರವಾಗಿಲ್ಲ, ಚಿಕ್ಕದು ಇದೇ ಥರ ಇದ್ದರೂ ಪರವಾಗಿಲ್ಲ, ಯಾವುದಾದ್ರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಮೊದಲು ಇತ್ತು ಪಾತ್ರೆ ಇರೋದು ಪುಟ್ಟಂದು ಇತ್ತು, ಸೆಟ್ಟೇ ಇತ್ತು ನನ್ನ ಹತ್ರ. ಆಮೇಲೆ ಅದೆಲ್ಲ ಮನೆ ಶಿಫ್ಟ್ ಮಾಡೋವಾಗೆಲ್ಲ ಕಳೆದೋಯ್ತು. ಆಮೇಲೆ ನಾನು ಈ ಥರ ತಗೊಂಡೆ. ಇದು ಕುಕ್ಕರ್ ಆಲ್ರೆಡಿ ನನ್ನ ಹತ್ರ ಇದೆಯಲ್ಲ, ಸೊ ಅದ್ರ ಮೇಲೆ ಇಟ್ಟು ಮಾಡೋದು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಇದು ತಗೊಂಡೆ. ಇದು ಚೆನ್ನಾಗಿ ಬರುತ್ತೆ ಪುಟ್ಟು, ನೋ ಪ್ರಾಬ್ಲಮ್. ಇದು ತಗೊಂಡ್ರು ನಿಮಗೆ ಈಸಿಯಾಗಿ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಅದೇ ಇದೆ ಹಳೇದು ಅಂದರೆ ಅದರಲ್ಲೂ ಮಾಡ್ಬೋದು. ಇದು ಹಸಿ ಅಕ್ಕಿಗೆ ಉರಿಯೋ ಇದೆಲ್ಲ ಇದೆಯಲ್ಲ, ಇದಕ್ಕೆ ಅವಶ್ಯಕತೆ. ಇದು ನೀವು ಹಿಂದಿನ ದಿನ ಬೆಳಿಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ಅದನ್ನು ಪೌಡ್ರ್ ಮಾಡಿಬಿಟ್ಟು ನೀವು ಫ್ರಿಡ್ಜಲ್ಲಿ ಇಡಿ. ಬೆಳಿಗ್ಗೆ ಎದ್ದು ಟಿಫಿನ್ಗೆ ಬೇಗ ಪೌಡ್ರ್ ತೊಗೊಂಡು ಬೇಗ ಪುಟ್ಟು ಮಾಡ್ಬೋದು. ಈಸಿಯಾಗಿ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಅವತ್ತು ಈವ್ನಿಂಗೇ ಮಾಡಬೇಕು ಅಂದರೆ ಈವ್ನಿಂಗೇ ಪೌಡ್ರ್ ಮಾಡಿ ಈವ್ನಿಂಗೇ ಪುಟ್ಟು ಮಾಡ್ಬೋದು, ನೋ ಪ್ರಾಬ್ಲಮ್. ಹೆಂಗೆ ಬೇಕಾದ್ರೂ ನಿಮ್ಮ ಇಷ್ಟ ಅದು ಮಾಡ್ಬೋದು. ಆಮೇಲೆ ಇದನ್ನು ನಾನು ಸ್ಟವ್ ಮೇಲಿಟ್ಟು ನೋಡಿ, ಆ ಕುಕ್ಕರ್ ಮೇಲೆ ನೀರಿದೆ ಕೆಳಗಡೆ. ಕುಕ್ಕರಲ್ಲಿ ನೀರು ಇಡಬೇಕು, ಅದು ಮರಿಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ. ಅದಾದಮೇಲೆ ಅದ್ರ ಮೇಲೆ ಕುಕ್ಕರ್ದು ಇದೆಯಲ್ಲ ವೆಯ್ಟ್ ಇಡ್ತೀವಲ್ಲ, ಅದ್ರ ಮೇಲೆ ನಾನು ಈ ಪುಟ್ಟಂದು ತುಂಬಿಸಿರೋ
ಇದಿದೆಯಲ್ಲ ಪೌಡರ್ ಇದೆಯಲ್ಲ ಹಸಿಟ್ಟದಂಗೆ ಮೇಲಿಡಬೇಕು. ನೋಡಿ ನಾನು ನೋಡಿ ಹೇಗೆ ಇಟ್ಟಿದ್ದೀನಿ ಅಂತ. ಇದೇನಾಗುತ್ತೆ ಅಂದರೆ ಹೊಗೆ ಬರುತ್ತೆ. ಈಗ ಹೊಗೆ ಬಂದಮೇಲೆ ನೋಡಿ ತೋರಿಸ್ತೀನಿ ಈಗ ವಿಡಿಯೋಲಿ. ಹೊಗೆ ಬಂದಮೇಲೆ ಅದಕ್ಕೆ ಮುಚ್ಚಳ ಬರುತ್ತೆ. ಮುಚ್ಚಳದಿಂದ ಅದನ್ನು ಮುಚ್ಚಿಬಿಡಿ. ಈ ಥರ ಹೊಗೆ ಬಂತಲ್ಲ, ಇದಾದಮೇಲೆ ಇದಕ್ಕೆ ಮುಚ್ಚಳ ಬರುತ್ತೆ. ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬಿಡಿ. ಅವಾಗ ಏನಾಗುತ್ತೆ ಅಂದರೆ ಸಾಫ್ಟಾಗಿರುತ್ತೆ. ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ನೋಡಿ 10 ನಿಮಿಷ. ಇದಾದಮೇಲೆ ಒಂದು 10 ನಿಮಿಷ ಬೇಯಿಸ್ಬಿಡಿ. 10 ನಿಮಿಷ ಆದಮೇಲೆ ಇದನ್ನು ತೆಗೆದ್ರೆ ಬಿಸಿ ಬಿಸಿ ಪುಟ್ಟು ರೆಡಿ ಆಗುತ್ತೆ ನಿಮಗೆ. ಇದನ್ನು ನೀವು ಕಡಲೆಕಾಳು ಕರಿ ಜೊತೆನೋ ಇಲ್ಲ ನೀವು ಯಾವುದಾದ್ರೂ ಬೇರೆ ಏನೇನು ಕರಿನೋ ನಿಮ್ಗೆ ಇಷ್ಟನೋ ಅದ್ರ ಜೊತೆ ಮಾಡಿ ತಿನ್ಬೋದು. ನೋಡಿ ಇದಕ್ಕೆ ಒಂದು ಸ್ಟಿಕ್ ಬರುತ್ತೆ ಹಿಂದೆಯಿಂದ ತಳ್ಳಕ್ಕೆ. ಅದನ್ನು ಈ ಥರ ತಳ್ಳಿದ್ರೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಪುಟ್ಟು ರೆಡಿ. ಇದ್ರ ವಿಡಿಯೋಲಿ ಕೊನೆಯಲ್ಲಿ ನಾನು ಒಂದು ಫೋಟೋ ಹಾಕ್ತಿದ್ದೀನಿ. ಅದ್ರ ಸೆಟ್ಟು ಪುಟ್ಟೊಂದು ಸೆಟ್ ಸಿಗುತ್ತಲ್ಲ, ಪಾತ್ರೆ ವಿತ್ ಪಾತ್ರೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.